ಹೊಸ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿನಾಡು ಕಿತ್ತೂರಿನಲ್ಲಿ ಈಗ ಕಿತ್ತೂರು ವೀರರಾಣಿ ಚೆನ್ನಮ್ಮನವರ 200ನೇ ವರ್ಷದ ವಿಜಯೋತ್ಸವದ ಸಂಭ್ರಮದ ಸಿದ್ಧತೆ. ಹೌದು, ನಿನ್ನೆ ಕಿತ್ತೂರಿನ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಬರುವ ಶೆಟ್ಟರ್ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಉತ್ಸವ 2024 ಹಾಗೂ ಚೆನ್ನಮ್ಮನವರ 200ನೇ ವರ್ಷದ ವಿಜಯೋತ್ಸವದ ಪೂರ್ವಭಾವಿ ಸಭೆಯು ಪೂಜ್ಯ ಶ್ರೀಗಳು ಆದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್, ಎಸ್ಪಿ ಭೀಮಶಂಕರ್ ಗುಳೇದ್, ಸಿಇಒ ರಾಹುಲ್ ಶಿಂದೆ ಸೇರಿ ಎಲ್ಲ ಅಧಿಕಾರಿಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಜರುಗಿದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸಲಹೆಗಳನ್ನು ಸ್ವೀಕಾರ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್, ಶಾಸಕ ಬಾಬಾ ಸಾಹೇಬ್ ಪಾಟೀಲ್, ಎಸ್ಪಿ ಭೀಮಶಂಕರ್ ಗುಳೇದ್, ಸಿಇಒ ರಾಹುಲ್ ಶಿಂದೆ, ಪ್ರವಾಸೋದ್ಯಮ ಇಲಾಖೆ ಜಂಟಿ ನಿರ್ದೇಶಕಿ ಸೌಮ್ಯ ಅವರು ಉತ್ಸವದ ಸಿದ್ಧತೆ ಬಗ್ಗೆ ಮಾತನಾಡಿದ್ದಾರೆ. ಪೂರ್ವಭಾವಿ ಸಭೆ ನಡೆದಿದೆ. ವಿಶೇಷವಾಗಿ ಕಿತ್ತೂರು ಕ್ಷೇತ್ರದ ಶಾಸಕರು ಏನ್ ಹೇಳ್ತಾರೆ ಬಗ್ಗೆ ಕೇಳೋಣ. ಸರ್ ನಮಸ್ತೆ. ಇದು 200ನೇ ಒಂದ್ ರೀತಿ ವಿಜಯೋತ್ಸವ ನಡೀತಾ ಇದೆ ಸರ್, ಏನ್ ಹೇಳ್ತೀವಿ? 200ನೇ ವಿಜಯೋತ್ಸವ ಮುಂದಿನ ತಿಂಗಳು 23, 24, 25ನೇ ತಾರೀಕಿನಿಂದ ನಡೀತೈತಿ. ಬಹುತೇಕ ಅತಿ ವಿಜೃಂಭಣೆಯಿಂದ ಈ ವಿಜಯೋತ್ಸವ ಆಚರಿಸಬೇಕು ಅನ್ನೋ ಉದ್ದೇಶದಿಂದ ಪೂರ್ವಭಾವಿ ಸಭೆಯಲ್ಲಿ ಇವತ್ತು ಕಿತ್ತೂರಲ್ಲಿ ಕರೆದಿದ್ವಿ. ಇದು 3ನೇ ಸಭೆ. ಇದು ಸಾರ್ವಜನಿಕರಿಂದ ಮತ್ತು ಎಲ್ಲ ಈ ನಾಡಿನ ಚೆನ್ನಮ್ಮಾಜಿಯ ಅಭಿಮಾನಿಗಳ ಕಡೆಯಿಂದ ಈ ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ಲಿಕ್ಕೆ ಅವ್ರ ಸಲಹೆ ಸೂಚನೆಗಳ ತಗೊಂಡು ಇನ್ಕಾರ್ಪೊರೇಟ್ ಮಾಡ್ಕೊಂಡು ಅದನ್ನ ಅನುಸರಿಸ್ಬೇಕಂತ ವಿಚಾರದಿಂದ ಕರೆದಿದ್ವಿ. ಎಲ್ಲಾ ಕಿತ್ತೂರಿಗರಿಗೆ ಒಂದ್ ರೀತಿ ಒಂದು ಐತಿಹಾಸಿಕ ಕ್ಷಣ ಸರ್. ಇದು ಒಂದು ಇತಿಹಾಸ ಪುಟಗಳಲ್ಲಿ ಇರುತ್ತೆ. ತಮ್ಮ ಓದಿಲಿ ನಡೀತಾ ಇದೆ. ಏನ್ ಹೇಳಲಿಕ್ಕೆ ಬಯಸ್ತಾರೆ ಸರ್ ಎಲ್ಲ ಕಿತ್ತೂರಿಗರಿಗೆ? ಇದು ಸೀಮಿತ ಕಿತ್ತೂರಿಗೆ ಅಥವಾ ಬೆಳಗಾವಿಗೆ ಅಥವಾ ಈ ರಾಜ್ಯಕ್ಕೆ ಸೀಮಿತ ಉತ್ಸವ ಆಗಬಾರ್ದು. ನಮ್ಮ ರಾಷ್ಟ್ರಾದ್ಯಂತ ಚೆನ್ನಮ್ಮಾಜಿಯ ವಿಜಯೋತ್ಸವವನ್ನು ಸಲುವಾಗಿ ಒಂದು ಅದ್ದೂರಿಯಿಂದ ಮಾಡಬೇಕು ಅನ್ನೋ ವಿಚಾರದಿಂದ ಇದ್ದಾಗ ಎಲ್ಲ ಜನತೆ ಕೂಡ ಸಹಕಾರ, ಅದ್ರ ಜೊತೆ ಸಹಾಯ ಕೂಡ ಈ ಉತ್ಸವದಲ್ಲಿ ನಿರೀಕ್ಷೆ ಮಾಡ್ತಾರೆ. ಅದ್ರ ಜೊತೆಗೆ ಎಲ್ಲ ಬಹುತೇಕ ಕಿತ್ತೂರಿನ ನಾಡಿನ ಜನ ಬಹುತೇಕರೆ ಅದು ಇದು ಅನ್ನೋದೇ ಎಲ್ಲರಿಗೂ ಒಂದು ಒಳ್ಳೆಯ ಉತ್ಸಾಹದಿಂದ ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು, ಒಂದು ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸ್ಬೇಕು ಅನ್ನೋಂಥ ಹುಮ್ಮಸ್ಸಿನಿಂದ ಪಾಲ್ಗೊಳ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುತೇಕ ಇದರ ಮುಂದೆ ಕೂಡ ರಿಪೀಟ್ ಆಗುತ್ತೆ. ನಾಡಿನಲ್ಲಿ ವಿಶೇಷವಾಗಿ 200ನೇ ಒಂದು ವಿಜಯೋತ್ಸವದ ಪೂರ್ವಭಾವಿ ಸಭೆ ನಡೆದಿದೆ. ಬೆಳಗಾವಿ ಜಿಲ್ಲಾಧಿಕಾರಿಗಳಿಗಂತ ಶ್ರೀ ಮೊಹಮ್ಮದ್ ರೋಷನ್ ಸಾಹೇಬ್ರು ಸಹ ಸಾಕಷ್ಟು ಒಂದ್ ರೀತಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕ ಅಹವಾಲು ಸ್ವೀಕರಿಸಿದ್ದಾರೆ. ಸರ್ ನಮಸ್ತೆ. 200ನೇ ಉತ್ಸವಕ್ಕೆ ವಿಶೇಷ ವಿಜಯೋತ್ಸವಕ್ಕೆ ಕಾಲಿಡ್ತಾ ಇದೆ. ಬಸು, ನಾನು ಇವತ್ತು ಕಿತ್ತೂರಿಗೆ ಬಂದು ನಮ್ಮ ವೀರಭೂಮಿ ನಾನು ಸ್ವತಃ ನೋಡಿದ್ದೀನಿ. ಇದರಲ್ಲಿ ನಾನು ಮೊದಲನೇ ಸತಿ ಕಿತ್ತೂರು ಕೋಟೆಗೆ ಹೋಗಿದ್ದೀನಿ, ಅರಮನೆ ಒಳಗಡೆ ಹೋಗಿದ್ದೀನಿ. ಅಲ್ಲಿ ಹೋದಾಗ ಅಲ್ಲಿ ನನಗೆ ಸಿಕ್ಕಿರುವಂಥ ಸ್ಫೂರ್ತಿ, ಊರ್ಜೆಯಿಂದ ಈ ವರ್ಷದ ಏನು ವಿಜಯೋತ್ಸವ ಇದೆ, 200 ವರ್ಷದ ಕಿತ್ತೂರು ರಾಣಿ ಚೆನ್ನಮ್ಮದು ವಿಜಯೋತ್ಸವ ಏನಿದೆ ಅದನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಸಿಕ್ಕಿದೆ. ಅದೇ ರೀತಿ ಈಗಾಗಲೇ ನಮ್ಮ ಬೆಂಗಳೂರಲ್ಲಿ ಕಂದಾಯ ಸಚಿವರ ಅಧ್ಯಕ್ಷತೆಯಲ್ಲಿ ನಾವು ಈಗಾಗಲೇ ಒಂದು ಮೀಟಿಂಗ್ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಒಂದು ಸಭೆ ಮಾಡಿದ್ದೀವಿ. ಇವತ್ತು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಕಿತ್ತೂರಿನಲ್ಲೇ ಈ ಟೌನ್ನಲ್ಲಿ ನಾವು ಒಂದು ಸಲಹೆ ತಗೊಳ್ಳಿಕ್ಕೆ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಸುಮಾರು ಜನ ಮಾತಾಡಿದ್ದಾರೆ, ವಿವಿಧ ಸಲಹೆಗಳನ್ನು ಕೊಟ್ಟಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಆದರೆ ಇವತ್ತು ಸಾರ್ವಜನಿಕರು ಮತ್ತೆ ವಿವಿಧ ಸಂಘಟನೆಗಳ ಮುಖಂಡರು ಏನು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾವು ನಮ್ಮ ಆಕ್ಷನ್ ಪ್ಲಾನ್ ನಲ್ಲಿ ಹಮ್ಮಿಕೊಂಡು ಈ ವರ್ಷದ 200 ವರ್ಷ ವಿಜಯೋತ್ಸವ ಏನಿದೆ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಂತ ನಾನು ಇಡೀ ಬೆಳಗಾವಿ ಎಲ್ಲ ಜಿಲ್ಲೆಯ ಜನರಿಗೂ ಹಾಗೂ ಕರ್ನಾಟಕದ ಉತ್ಸವ ವಿಶೇಷವಾಗಿ ಏನು ವಿಭಿನ್ನ ಆಗಿರುತ್ತೆ ಸರ್? ವಿಶೇಷವಾಗಿ ಏನಾದ್ರು ವಿಶೇಷ ಸಂಚಿಕೆ ಬರುತ್ತೆ. ಅದೇ ರೀತಿ ನಾವು ಕವಿಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ನಾವು ಕಿತ್ತೂರು ಟೌನ್ ಮೇಲೆ ಒಂದು ವಿಶೇಷ ಏರ್ ಶೋ, ಮೈಸೂರು ದಸರಾ ತರ ಏರ್ ಶೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಅದಲ್ಲದೆ ನಾವು ಅನ್ನೋತ್ಸವವನ್ನು ಮಾಡ್ತಾ ಇದ್ದೀವಿ. ವಿವಿಧ ರಾಜ್ಯಗಳಿಂದ
ಅವರ ಆಹಾರ ಪದ್ಧತಿ ಏನಿದೆ ಅದನ್ನು ನಾವು ಇಲ್ಲಿ ತೋರಿಸ್ಲಿಕ್ಕೆ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸರ್, ಕಿತ್ತೂರು ನಾಡಿನ ಜನತೆಗೆ ಒಬ್ಬ ಜಿಲ್ಲಾಧಿಕಾರಿಯಾಗಿ ಈ ಒಂದು ವಿಜಯೋತ್ಸವದ ಬಗ್ಗೆ ಏನು ಹೇಳಿಕ್ ಬಯಸ್ತೀರಿ? ನಾವು ವಿಜೃಂಭಣೆಯಿಂದ ಕಿತ್ತೂರು ರಾಣಿ ವಿಜಯೋತ್ಸವನು ನಾವು ಆಚರಣೆ ಮಾಡೋಣ. ಬನ್ನಿ, ನಮ್ಮ ಜೋಡಿ ಕೈ ಜೋಡಿಸಿ ನಾವು ಏನೇನು ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಭಾಗಿಯಾಗಿ, ಹಾಗೂ ನಮ್ಮ ಕನ್ನಡಿಗರ ಹೆಮ್ಮೆ ಆಗಿರುವಂತ ಕಿತ್ತೂರು ರಾಣಿ ಚೆನ್ನಮ್ಮನ ನೆನಪಿಗೋಸ್ಕರ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಈ ಜಿಲ್ಲೆಯಲ್ಲಿ ಕಿತ್ತೂರು 200ನೇ ಒಂದು ರೀತಿ ಉತ್ಸವಕ್ಕೆ ಬೆಳಗಾವಿ ಜಿಲ್ಲಾ ಪಂಚಾಯತಿ ಸಿಇಒ ಆಗಿರ್ತಕ್ಕಂಥ ಶ್ರೀ ರಾಹುಲ್ ಶಿಂದೆ ಸಾಹೇಬರು ಸಿಕ್ಕಿದ್ದಾರೆ. ಬನ್ನಿ, ಈ ಒಂದು ವಿಶೇಷತೆ ಬಗ್ಗೆ ಏನ್ ಹೇಳ್ತಾರೆ ಸರ್? ನಮಸ್ತೆ. 200ನೇ ಒಂದು ರೀತಿ ವಿಜಯೋತ್ಸವಕ್ಕೆ ಸಾಕ್ಷಿ ಆಗ್ತಿದೆ, ಐತಿಹಾಸಿಕ ಕ್ಷಣ. ತಾವೇನ್ ಹೇಳಿಕ್ ಬಯಸ್ತೀರಾ ಸರ್? ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಬಹಳ ಒಳ್ಳೆಯ ಸಲಹೆಗಳು ಬಂದಿದೆ. ಮುಂಚಿತವಾಗಿ ಕೂಡ ಎಲ್ಲ ಅಧಿಕಾರಿಗಳು, ಶಾಸಕರು, ಸಚಿವರು, ಇವನ್ ಸರ್ಕಾರ ಹಂತದಲ್ಲಿ ಕೂಡ ಒಳ್ಳೆ ಪ್ರಿಪ್ರೇಷನ್ ಆಗಿದೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಇಡೀ ಸ್ಟೇಟಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮದ ಬಗ್ಗೆ ಪ್ರಬಂಧ ಸ್ಪರ್ಧೆ ಬಗ್ಗೆ ಆದೇಶ ಶಿಕ್ಷಣ ಇಲಾಖೆಯವರು ಮಾಡಿದ್ದಾರೆ. ಎಲ್ಲ ಶಾಲೆಗಳಲ್ಲಿ ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ಇದಕ್ಕೆ ಪ್ರಬಂಧ ಸ್ಪರ್ಧೆ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಆಚಾರ ವಿಚಾರಗಳು ಎಲ್ಲರಿಗೆ ಹರಡಬೇಕನ್ನುವ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ. ಸೊ ಮಗದೊಮ್ಮೆ ಎಲ್ಲರಿಗೆ, ನಮ್ಮ ಕಿತ್ತೂರು ತಾಲೂಕಿನ ಎಲ್ಲ ಮಹಾಜನತೆಗೆ ಹೇಳೋದು ಅಂದರೆ 200 ವರ್ಷದ ಆಚರಣೆ ಎಲ್ಲರೂ ವಿಜೃಂಭಣೆಯನ್ನು ಮಾಡೋಣ ಅಂತ ನಾನೆಲ್ಲರಿಗೂ ಹಾರೈಸ್ತೇನೆ. ಧನ್ಯವಾದ. ಒಂದು ರೀತಿ 200ನೇ ಉತ್ಸವದ ಪೂರ್ವಭಾವಿ ಸಭೆಯಾಗಿ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಭೀಮಾಶಂಕರ್ ಗುಳೆ ಸಾಹೇಬರು ಸಿಕ್ಕಿದ್ದಾರೆ. ಸರ್, ನಮಸ್ತೆ. ವಿಶೇಷವಾಗಿ 200ನೇ ಒಂದು ರೀತಿ ವಿಜಯೋತ್ಸವ, ಸಾಕಷ್ಟು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಗಳಿದೆ. ನೀವು ಸಹ ಪೊಲೀಸ್ ವರಿಷ್ಠಾಧಿಕಾರಿಗಳು, ಯಾವ ರೀತಿ ಭದ್ರತೆ ಬಗ್ಗೆ ಏನೇನು ಹೇಳ್ತೀರಿ ಸರ್? ಈ 200ನೇ ವರ್ಷಾಚರಣೆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯಲ್ಲಿರೋದು ನಮಗೆ ಒಂದು ಹೆಮ್ಮೆ ಮತ್ತು ಗೌರವದ ವಿಷಯ. ಹಾಗಾಗಿ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದನ್ನು ನಾವು ನೀಟಾಗಿ ಮಾಡ್ಕೋತೀವಿ. ಅದ್ರ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಮತ್ತು ಈ ಸತಿ ಕೆಲವೊಂದಿಷ್ಟು ನಾಗರಿಕರು ಈ ಒಂದು ಕಿತ್ತೂರು ಉತ್ಸವದ ಸಂದರ್ಭದ ಮೆರವಣಿಗೆಯಲ್ಲಿ ಪೊಲೀಸ್ ಬ್ಯಾಂಡನ್ನು ಕೂಡ ಉಪಯೋಗ ಮಾಡಿದ್ರೆ ಅದು ಆಕರ್ಷಕವಾಗಿರುತ್ತೆ ಅಂತ ಹೇಳಿ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಕೂಡ ಅಳವಡಿಸ್ಕೊಡ್ತೀವಿ. ಒಟ್ಟಾರೆಯಾಗಿ ಬಂದಿರತಕ್ಕಂಥ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ನಾವು ಈ ಉತ್ಸವಕ್ಕೆ ಏನೇನು ಬಂದೋಬಸ್ತ್ ಮಾಡ್ಕೋಬೇಕು ಎಲ್ಲವನ್ನು ಮಾಡ್ತೀವಿ. ಧನ್ಯವಾದಗಳು. ವಿಜಯೋತ್ಸವದ ಬಗ್ಗೆ ವಿಶೇಷವಾಗಿ ಪ್ರವಾಸೋದ್ಯಮ ಒಂದು ರೀತಿ ಇಲಾಖೆ ಸಾಕಷ್ಟು ಮಂಚೂಣಿ ಪಾತ್ರ ವಹಿಸಿದೆ. ಈ ಬಗ್ಗೆ ಬೆಳಗಾವಿ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕರಾದ ಸೌಮ್ಯ ಅವರು ಸಿಕ್ಕಿದ್ದಾರೆ. ಮೇಡಮ್, ನಮಸ್ತೆ. 200ನೇ ಒಂದು ರೀತಿ ವಿಜಯೋತ್ಸವಕ್ಕೆ ತುಂಬಾ ಕಾಲಿಡ್ತಾ ಇದೆ ಕಿತ್ತೂರು. ವಿಶೇಷವಾಗಿ ತಾವು ಸಹ ಪ್ರವಾಸೋದ್ಯಮ ಇಲಾಖೆ, ನಮ್ಮ ಇಲಾಖೆಯಿಂದ ಏನೇನು ಪ್ರಾರ್ಥನೆ? ನಮ್ಮಿಂದ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಬೇಕು 200 ವರ್ಷದ ವಿಜಯೋತ್ಸವದ್ದು, ಮತ್ತೆ ವಿಶೇಷ ಅಂಚೆ ಲಕೋಟೆ, ಮತ್ತೆ ಒಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಸೀಲ್ ಅಂತ, ಈ ಮೂರನ್ನು ಕಿತ್ತೂರು ವಿಜಯೋತ್ಸವದ ಸಲುವಾಗಿನೇ ಅದನ್ನ ಅವ್ರ ಜೊತೆ ಮಾಡಿ ಅವತ್ತಿನ ದಿನ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಅನ್ಕೊಂಡಿದ್ವಿ. ಮತ್ತೆ ಟೂರಿಸಂ, ಕಿತ್ತೂರಿನ ವಿಶೇಷವಾಗಿ ಒಂದು ಟೂರಿಸಂ ಬಗ್ಗೆ ಅದರದ್ದು ವಿಡಿಯೋಸ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು, ಮತ್ತೆ ನಮ್ಮ ಪ್ರವಾಸೋದ್ಯಮ ಸ್ಥಳಗಳ ಬಗ್ಗೆ ಏನೇನು ಇಲ್ಲಿ ಮಾಡ್ಬೋದು ಅಂತ ಹೇಳಿ ಅದರ ವಿಶೇಷ ಮಾಹಿತಿಯನ್ನು ಕೊಡುವಂತ ಕೆಲವು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಸಾಕಷ್ಟು ಒಂದು ರೀತಿ ಪ್ರವಾಸೋದ್ಯಮ ಇಲಾಖೆ ಸಾಕಷ್ಟು ನೆನೆಗುದಿಗೆ ಬಿದ್ದಿದೆ ಈ ಕಡೆ ಭಾಗದಲ್ಲಿ. ಪ್ರಾಚ್ಯ ವಸ್ತು ಇಲಾಖೆ ಸಹಯೋಗದಲ್ಲಿ ಏನಾದ್ರು ಡೆವಲಪ್ಮೆಂಟ್ ನಿರೀಕ್ಷೆ ಮಾಡ್ಬೋದು? ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಅಡಿಯಲ್ಲಿ ಬರುವಂತ ಸ್ಥಳಗಳೇನಿದೆ ಅದಕ್ಕೆ ನಾವು ಏನು ಅಭಿವೃದ್ಧಿ ಪಡಿಸಲಿಕ್ಕೆ ನೇರವಾಗಿ ಅವಕಾಶ ಇಲ್ಲ. ಗೈಡೆನ್ಸ್ ಇರ್ಬೋದು, ಮತ್ತೆ ಪ್ರವಾಸೋದ್ಯಮ ಇಲಾಖೆ, ಹೌದು, ಟೂರಿಸಂ ಮತ್ತೆ ಪ್ರಾಚ್ಯ ವಸ್ತು ಇಲಾಖೆ ಒನ್ ಕೈಂಡ್ ಟೂ ಪೇಸ್. ಹೌದು, ಕರೆಕ್ಟ್ ನೀವು ಹೇಳಿದ್ರು. ಈಗ ನಾವು ಟೂರಿಸ್ಟ್ ಮಿತ್ರ ಅಂತ ಹೇಳಿ ಕೆಲವು ಟ್ರೈನ್ ಅಪ್ ಮಾಡಿ ಕೆಲವು ಸಿಬ್ಬಂದಿಗಳನ್ನ ಆಯಾ ಸ್ಥಳಗಳಿಗೆ ನಿಯೋಜಿಸೋದು, ಅವರಿಗೆ ಆ ಸ್ಥಳಗಳ ಬಗ್ಗೆ ಮಾಹಿತಿ, ಬಂದವರಿಗೆ ಮಾಹಿತಿ ಕೊಡ್ಲಿಕ್ಕೆ, ಮತ್ತೆ ಕೆಲವು ಬೇಸಿಕ್ ಅಮ್ಯುನಿಟೀಸ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಡ್ರಿಂಕಿಂಗ್ ವಾಟರ್ ಇರ್ಬೋದು, ಮತ್ತೆ ಕೆಲವು ಟಾಯ್ಲೆಟ್ ಫೆಸಿಲಿಟೀಸ್ ಇರ್ಬೋದು, ಇದನ್ನೆಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಅವ್ರ ಜೊತೆ ಸೇರಿ ಅವ್ರ ಕಡೆಯಿಂದ NOC ತಗೊಂಡು ನಾವು ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ರಾಜಹಂಸಗಢ ಫೋರ್ಟ್ ಅಲ್ಲಿ ಇರ್ಬೋದು, ಅದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಇಲಾಖೆಯ ಅಡಿಯಲ್ಲಿ ಇದ್ರೂ ಕೂಡ ನಾವು ಪ್ರವಾಸೋದ್ಯಮ ಇಲಾಖೆಯಿಂದ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ, ತಾವು ನೋಡಿರ್ಬೋದು. ಹೀಗೆ ಬೇರೆ ಬೇರೆ ASI ಅವ್ರು ಯಾವ್ದಾದ್ರು ಗುರುತಿಸಿ ಕೊಟ್ರೆ ನಾವು ನಮ್ಮ ಇಲಾಖೆಯಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ. ವರ್ಷದ ಅವಧಿಯಲ್ಲಿ ನೀವು ಪೂರ್ಣಗೊಳ್ಳಬೇಕು, ಅನೇಕ ಸ್ಮಾರಕಗಳು ಪೂರ್ಣಗೊಳ್ಳಬೇಕು. ಎಲ್ಲ ಹೋರಾಟಗಾರ ರಾಣಿ ಚೆನ್ನಮ್ಮಾಜಿ ಸಂಗೊಳ್ಳಿ ರಾಯಣ್ಣ ಇನ್ನುಳಿದ ನೂರಾರು ಜನ ಹೋರಾಟಗಾರರ ಸ್ಮರಣೆಯಾಗಿ ಇರಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ಕೆಲಸಕ್ಕೆ ಮೊನ್ನೆ ಶಾಸಕರು ಈಗಾಗಲೇ ಕಾರ್ಯ ಕೈಗೊಂಡಿದ್ದಾರೆ. ಬಹುಶಃ ಅವರ ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಿಂದ ಬೇಗ ಸಾಗಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ಅಭಿವೃದ್ಧಿ ಆಗಲಿ, ಕಿತ್ತೂರು ನಾಡು ಅಭಿವೃದ್ಧಿ ಆಗಲಿ. ಈ ವಿಜಯೋತ್ಸವ ಪಾಲ್ಗೊಳ್ಳದೆ ನಮ್ಮೆಲ್ಲ ಪುಣ್ಯ. ಆ ಪುಣ್ಯ ಕಾರ್ಯದಲ್ಲಿ ನಾವು ಪಾಲ್ಗೊಂಡು ಈ ವಿಜಯೋತ್ಸವನ್ನ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋಣ.
ಸಂದರ್ಭದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕಿ ವಿದ್ಯಾವತಿ ಭಜಂತ್ರಿ, ಎಸಿ ಪ್ರಭಾವತಿ ಫಕೀರ್ಪುರ, ಎಸಿ ಶ್ರವಣ್ ನಾಯಕ್, ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಎಸ್ಎಸ್ ಸೊಬರ್ದ, ಕೆಆರ್ಡಿಡಿಐ ಕಾರ್ಯಪಾಲಕ ಅಭಿಯಂತರ ಶೇಗುಣಸಿ, ಕಿತ್ತೂರು ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಸೇರಿ ಹಲವಾರು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಸರ್ವ ಇಲಾಖೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.